ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ಎಲ್ಲರೂ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ತೀರ. ನಾವು ನಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಡ್ರಾಪ್ ಡಿಸೈನ್ ಏನು ತೋರಿಸಿದ್ದೆ ಅದನ್ನೇ ನಾನಿಲ್ಲಿ ಬ್ಯಾಕ್ ಡ್ರಾಪ್ ಡಿಸೈನ್ಗೆ ಲಕ್ಷ್ಮಿಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಒಂದು ಪ್ಲೈನ್ ಡಿಸೈನ್ ಇತ್ತಲ್ವ, ಸೊ ಅದನ್ನ ಕವರ್ ಮಾಡಬೇಕು ಅಂತ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರಲ್ಲಿ ನಾನು ಫಾರ್ಮ್ ಶೀಟ್ನ ಬಳಸ್ಕೊಂಡು ಇದನ್ನು ಸ್ಟಿಕ್ ಸಹಾಯದಿಂದ, ಟೂತ್ ಪಿಕ್ಸ್ ಸಹಾಯದಿಂದ ಅದನ್ನು ನಾನಿಲ್ಲಿ ಒಂದೊಂದನ್ನೇ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ. ಲೀವ್ಸು ನಿಮಗೆ ಆರ್ಟಿಫಿಷಿಯಲ್ ಲೀವ್ಸ್ ಸಿಗುತ್ತಲ್ಲ, ಅದನ್ನೇ ಇಲ್ಲಿ ನಾನು ಸ್ಟಿಕ್ ಮಾಡಿದ್ದೀನಿ ಸ್ಟೆಪ್ಲರ್ ಮೂಲಕ. ಹಾಗೆ ನನ್ನ ಹತ್ರ ಸೂರ್ಯಕಾಂತಿದು ಫ್ಲವರ್ ಆರ್ಟಿಫಿಷಿಯಲ್ ಇತ್ತು, ಎರಡು ಕಾಂಬಿನೇಷನ್ನ ಯೂಸ್ ಮಾಡಿಬಿಟ್ಟು ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬಂತು ಎರಡು ಕಾಂಬಿನೇಷನ್ಗೂ. ಇದು ಆಲ್ರೆಡಿ ನಿಮಗೆ ವಿಡಿಯೋ ಬೇಕೆಂದರೆ ಇದ್ರದ್ದು ವಿಡಿಯೋ ನಮ್ಮದು ಲಾಸ್ಟ್ ವಿಡಿಯೋದಲ್ಲಿ ಇದೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆರ್ಟಿಫಿಷಿಯಲ್ ಲೀವ್ಸ್ನ ಬಳಸಿ ಈ ಥರ ಒಂದು ತೋರಣ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ನಮ್ಮದು ವರಮಹಾಲಕ್ಷ್ಮಿದು ಬ್ಯಾಕ್ಗ್ರೌಂಡಿಗೆ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ, ನಿಮಗಿದೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ ಇಷ್ಟ ಆಗಿದರೆ. ಸೊ ಇದೆಲ್ಲ ಆದಮೇಲೆ ಇದೆಲ್ಲ ಮಾಡೋದಕ್ಕೆ ಆಲ್ರೌಂಡು 12:30 ಆಯಿತು. ಸೊ ಮಲಗಿಬಿಟ್ರೆ ಇನ್ನು ಕೆಲಸಗಳಾಗೋದಿಲ್ವಲ್ಲ. ಸೊ ಹಾಗೆ ಇವಾಗ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಬಿಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ನಾನೇನು ಲೆಂತಿ ವಿಡಿಯೋ ಎಲ್ಲ ಮಾಡಿಲ್ಲ, ಏಕೆಂದರೆ ಇದು ಆಲ್ರೆಡಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಮಾಡಿ ತೋರಿಸಿದ್ದೀನಿ ಯಾವ್ಯಾವ ಟೈಪ್ ವರಮಹಾಲಕ್ಷ್ಮಿಗೆ ಯಾವ ರೀತಿ ಉಡಿಸ್ಬೋದು ಅಂತ. ನಿಮಗೆ ಇದ್ರದ್ದು ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ಫುಲ್ ಡೀಟೇಲ್ ಆಗಿ ನಾನು ತೋರಿಸಿದ್ದೀನಿ. ಸೊ ಆ ವಿಡಿಯೋ ನೋಡಿ ನಿಮಗೆ ಅದರದ್ದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನರಿಗೆಗಳೆಲ್ಲ ನಾರ್ಮಲಾಗಿ ಮಾಡಿಟ್ಕೊಂಡಿದ್ದೀನಿ. ಹ್ಯಾಂಡ್ಸ್ಗೂ ಅಷ್ಟೇ ಕ್ಲಾತಿನ ಸಹಾಯದಿಂದ ಎಲ್ಲ ಕವರ್ ಮಾಡಿಕೊಂಡು ಒಂದು ದಾರದ ಸಹಾಯದಿಂದ ನಾನು ಕೋಲನ್ನ ಕಟ್ಟಿದ್ದೀನಲ್ವ, ಸೊ ಆ ಕೋಲ್ಗೆ ಇದನ್ನ ಟ್ಯಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಸ್ವಲ್ಪ ವೆಯ್ಟು ಹ್ಯಾಂಡ್ಸ್ದೆಲ್ಲ ವೆಯ್ಟ್ ಇರೋದ್ರಿಂದ ಸ್ಯಾರಿ ಎಲ್ಲ ಉಟ್ಟಿದಾಗ ಅದು ಸ್ವಲ್ಪ ಡೌನ್ ಬಂದರೆ ಅದು ಸ್ಟಿಫಾಗಿ ಕೂರಲ್ಲ ಅಂತ ಒಂದೇ ಒಂದು ಎಕ್ಸ್ಟ್ರಾ ಇಲ್ಲಿ ದಾರ ಆ್ಯಡ್ ಮಾಡಿ ಟ್ಯಾಗ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ನಾನು ಡೀಟೇಲಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾವು ಏನಿದೆ ಅದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈಟೇ ಎಲ್ಲರೂ ಆಲ್ಮೋಸ್ಟ್ ರೆಡಿ ಮಾಡ್ತಾರೆ, ನಿದ್ದೆಗೆಟ್ಟು ಮಾಡ್ತಾರೆ. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟೈಮ್ ಎಷ್ಟಿದ್ರೂ ಸಾಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮುಂಚೆನೇ ಎಲ್ಲ ಮಾಡಿಟ್ಕೊಳ್ಳೋಕ್ಕೂ ಆಗೋದಿಲ್ಲ ಅಲ್ವಾ. ಸೊ ನೈಟೇ ಮಾಡಬೇಕಾಗುತ್ತೆ. ನೈಟು ನಾರ್ಮಲಾಗಿ ಫ್ರೆಶ್ ಅಪ್ ಆಗಿ ಏನೇನಿದೆ ಪೂಜೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂತೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಡೆಕೋರೇಷನ್ ಮುಗಿಯೋದಕ್ಕೆ 12:30 ಆಯಿತು. ಸೊ ಆಮೇಲೆ ಇದು ಸ್ಯಾರಿದು ಟ್ರ್ಯಾಪಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ನಾರ್ಮಲಾಗಿ ನಾನು ಮುತ್ಕದೆಲೆ ಮೇಲೆ ಭತ್ತನ ಹರಡಿಕೊಂಡು ಒಂದು ಬೌಲಲ್ಲಿ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ. ಸೊ ನೋಡಿ ಆಲ್ರೆಡಿ ಕಾಣ್ತಾ ಇದೆ ಅಲ್ಲ, ಅಕ್ಕಿ ತುಂಬಿಕೊಂಡು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾನಿಲ್ಲಿ ನರಿಗೆಗಳನ್ನ ಇಟ್ಕೊಳ್ಳೋದಕ್ಕೆ ಸೀರೆನ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ದಾರದ ಸಹಾಯದಿಂದ ಒಂದು ಟ್ಯಾಗ್ ಮಾಡ್ಕೊಂಡಿದ್ದೀನಿ. ಟ್ಯಾಗ್ ಮಾಡಿಕೊಂಡು ನರಿಗೆಗಳೆಲ್ಲ ಜೋಡಿಸ್ಕೊಳ್ಳಿ. ಕೈಕಾಲುಗಳು ಏನಿದೆ ಅದನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ, ಸೆರಗುಗಳನ್ನೆಲ್ಲ ಹಾಕ್ಕೊಂಡು. ಸೊ ಲಾಸ್ಟಲ್ಲಿ ಎಲ್ಲ ಪಿನ್ ಮಾಡಿ ಒಂದು ಅಳತೆ ಬರೋ ತನಕ ನೋಡಿ ಎಲ್ಲ ಸೆಟಲ್ ಮಾಡ್ಕೊಂಡಿದ್ದೀನಿ. ಈ ಸತಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ಸು ಮತ್ತು ಪಾದಕೆಗಳು ದೇವರಿಗೆ ಅಂತ ತೊಗೊಂಡು ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಸ್ಟೋನ್ದು ತರಬೇಕು ಅಂತ ತುಂಬ ಅಂದ್ಕೊಂಡೆ, ಬಟ್ ಸ್ಟೋನ್ದು ಅಲ್ಲಿ ಶಾಪಲ್ಲಿ ಹೋಗಿದ್ದಾಗ ಅಲ್ಲಿ ಸ್ಟೋನ್ ಎಲ್ಲ ಆಲ್ರೆಡಿ ಬಿದ್ದೋಗಿತ್ತು. ಸೊ ನನಗೆ ಟೈಮ್ ಇರಲಿಲ್ಲಲ್ಲ ಸ್ಟೋನ್ದೆಲ್ಲ ತೊಗೊಳೋದಕ್ಕೆ. ಸೊ ಅದಕ್ಕೋಸ್ಕರ ಏನು ಅವೈಲೇಬಲ್ ಇತ್ತು ಅದನ್ನೇ ಈ ಸತಿ ಒಂದು ಆ್ಯಡ್ ಮಾಡೋಣ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ನಾನು ಕೈ ಮತ್ತು ಪಾದಕೆಗಳನ್ನೇ ತೊಗೊಂಡಿದ್ದೀನಿ ಈ ಸತಿ. ಇದು ನೋಡೋದಕ್ಕೆ ತುಂಬ ಚಿಕ್ಕದು ಅಂತ ಅನಿಸುತ್ತೆ, ಬಟ್ ಅವರು ಯಾವುದೇ ಹ್ಯಾಂಡ್ಸ್ಗೆ ನಾವೇನೇ ತೊಗೊಂಡ್ರು ಒಂದೇ ಇರುತ್ತೆ. ಸೊ ಅದನ್ನ ಒಳಗಡೆ ನಾವು ಪ್ಲಗ್ ಮಾಡಿ ಜೋಡಿಸ್ಬೇಕು. ಸೊ ಇದು ನೋಡಿ ನಾನು ಲಕ್ಷ್ಮಿ ಮುಖೋಡಕ್ಕೆ ನಾನು ಗಂಧಿಗೆ ಅಂಗಡಿಲಿ ನಾರ್ಮಲಾಗಿ ಗಮ್ ಸಿಗುತ್ತೆ, ಆ ಸಹಾಯದಿಂದ ಜ್ಯುವೆಲ್ರಿ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಏರ್ ಬನ್ನು ನಮಗೆ ಸಪ್ರೇಟಾಗಿ ಸಿಗುತ್ತೆ. ಸೊ ಅದ್ರ ಮೇಲ್ಗಡೆಗೆ ನಾನು ಆರ್ಟಿಫಿಷಿಯಲ್ ಫ್ಲವರ್ಸು ಏನು ನಾವು ಬನ್ ಹಾಕ್ಕೊಳ್ತೀವಲ್ಲ ಅದ್ರದ್ದು ಸಿಗುತ್ತೆ. ಸೊ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂತ ಈ ಜೊತೆಗೆ ಆ್ಯಡ್ ಮಾಡಿ ಅಲಂಕಾರ ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ಅವೈಲೇಬಲ್ ಇರುತ್ತೆ
ಇತ್ತಲ್ಲ, ಸೊ ಎರಡು ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ತೊಗೊಂಡು ಯಾವ ಸೈಜು ಬೇಕೋ ಆ ಸೈಜು ಕಟ್ ಮಾಡಿ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ಸೊ ಇದಾದಮೇಲೆ ಲಾಸ್ಟಲ್ಲಿ ಅರೌಂಡ್ ನಾನು ಇದೆಲ್ಲ ರೆಡಿ ಮಾಡೋದಕ್ಕೆ 3:30 ಆಯಿತು. ಸೊ ಲಾಸ್ಟಲ್ಲಿ ಹೊಸ್ಲಿಗೆಲ್ಲ ನಾನು ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ನನಗೆ ಲಾಸ್ಟ್ ನಾನು ಗಂಗೆಂಡಿಗೆ ಹೋಗಿದ್ದಾಗೆ ಕಮಲದ್ದು ನನಗೆ ಒಂದು ಪ್ರೆಸ್ಸಿಂಗ್ದು ರಂಗೋಲಿ ಪ್ರೆಸ್ಸಿಂಗ್ ಸಿಗುತ್ತಲ್ಲ ಅದು ಸಿಕ್ತು. ನನಗೆ ತುಂಬ ಖುಷಿಯಾಯಿತು ರಂಗೋಲಿ ಮಾಡೋದಕ್ಕೆ. ಹುಡುಕ್ತಾ ಇದ್ದೆ ನಾನು ಕಮಲದ್ದೇನೆ. ಸೊ ಅದೇ ಆಬ್ವಿಯಸ್ಲಿ ನನಗೆ ಸಿಕ್ಕಿದ್ರಿಂದ ತುಂಬ ಖುಷಿಯಾಯಿತು. ಸೊ ಅದನ್ನೇ ಇಲ್ಲಿ ರಂಗೋಲಿ ಥರ ಬಿಡಿಸ್ಬಿಡೋಣ, ಏಕೆಂದರೆ ಲಕ್ಷ್ಮಿಗೆ ಕಮಲ ಅಂದರೆ ಮೊದಲೇ ಇಷ್ಟ ಅಲ್ವಾ. ಸೊ ನಾನು 3 ಕಲರ್ ಕಾಂಬಿನೇಷನ್ ಮಾಡಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಯಾಕೆ ಇದನ್ನೇ ನಾನು ಪ್ರಿಫರ್ ಮಾಡ್ಕೊಳ್ತೀನಿ ಅಂದರೆ ಸಮಯ ಸ್ವಲ್ಪ ಕಡಿಮೆ ಇರುತ್ತೆ ಯಾವುದೇ ಹಬ್ಬಗಳಲ್ಲಿ ನಮಗೆ ಮಾಡೋದಕ್ಕಲ್ವ. ಸೊ ಇದಾದರೆ ಬೇಗ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮುಂದ್ಗಡೆ ಎಲ್ಲ ರಂಗೋಲಿ ಬಿಡೋಣ ಅಂದ್ಕೊಂಡು ಇದನ್ನು ಬೇಗ ಆಗುತ್ತೆ ಅಂತ ಇದೊಂದು ಪ್ರೆಸ್ಸಿಂಗ್ ರಂಗೋಲಿ ಎಲ್ಲ ಹಾಕಿ ಕಲರೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಕಲರೆಲ್ಲ ಫಿಲ್ ಮಾಡ್ಕೊಂಡಾದಮೇಲೆ ಲಕ್ಷ್ಮಿ ಅಲಂಕಾರಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ರೆಡಿಗೆಲ್ಲ ಮಾಡಿಟ್ಮೇಲೆ ಸ್ವಲ್ಪ ರಂಗೋಲಿ ಫಿಲ್ಲಿಂಗ್ ಮಾಡೋದಿತ್ತು. ಇದು ನಾನು ರೆಡಿಮೇಡ್ ರಂಗೋಲಿ ಫಿಲ್ಲಿಂಗ್ ಮಾಡ್ತಾರಲ್ಲ ಅದ್ರದ್ದು ಒಂದು ತೊಗೊಂಡಿದ್ದೀನಿ. ಅದು ಸಹ ಕಮಲದ್ದೇ ನನಗೆ ಸಿಕ್ತು. ಸೊ ಅದನ್ನೇ ಕಮಲದ್ದೆಲ್ಲ ನಾನು ಫಿಲ್ ಮಾಡಿಕೊಂಡೆ. ಸೊ ಇದೆಲ್ಲ ಫಿಲ್ ಮಾಡ್ಕೊಂಡು ಆದಮೇಲೆ ನಾನೇನು ಆಚೆ ಕಡೆ ಕಮಲದ್ದೇನು ಪ್ರೆಸ್ಸಿಂಗ್ದು ಇತ್ತಲ್ಲ ಅದನ್ನೇ ಇಲ್ಲಿ ದೇವ್ರ ಮುಂದೆ ಒಂದು ಬಿಡೋಣ ರಂಗೋಲಿ ಅಂದ್ಬಿಟ್ಟು ಇದನ್ನು ಸಹ ಇದನ್ನೇ ಸೇಮ್ ಕಲರ್ ಕಾಂಬಿನೇಷನಲ್ಲಿ ಇದನ್ನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕಮಲನೇ ಲಕ್ಷ್ಮಿ ಅಲ್ವಾ, ನಾವು ಕಮಲನೇ ಪೂಜೆ ಮಾಡ್ತೀವಿ. ಎಷ್ಟೋ ಜನ ಕಮಲನೇ ಲಕ್ಷ್ಮಿ ಸಂಕೇತ ಆಗಿರೋದ್ರಿಂದ ಸೊ ಕಮಲನೇ ಇರಲಿ ಚೆನ್ನಾಗಿರುತ್ತೆ ರಂಗೋಲಿ ಅಂದ್ಬಿಟ್ಟು ಕಮಲದನ್ನೇ ರಂಗೋಲಿನ ಬಿಟ್ಟಿದ್ದೀನಿ. ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿ ಒಂದೊಂದು ಕ್ರಿಯೇಟಿವಿಟಿಯಾಗಿ ಮಾಡ್ತಾರೆ. ನನಗೆ ಈಗ ಅನ್ನಿಸ್ತು ನನಗೆ ಮಾಡಬೇಕು ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನಿದು ವಿಡಿಯೋ ಏನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ಇನ್ನು ಸೀರೆ ಉಡ್ಸೋದಕ್ಕೆ ಇನ್ನೂ ಎಷ್ಟೋ ಜನ ವೇಟಿಂಗ್ ಮಾಡ್ತಾ ಇರ್ತಾರಲ್ವ, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ನಂದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು, ಎಲ್ಲ ಮಾಡಿದ್ದೀನಿ. ಸೊ ಇವಾಗ ದೀಪ ಎಲ್ಲ ಹಚ್ಬಿಡೋಣ ಅಂತ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ತಾ ಇದ್ದೀನಿ. ಮೊದಲನೇದಾಗಿ ಮನೆ ದೇವರಿಗೆ ದೀಪ ಹಚ್ಚಿ ಅಲಂಕಾರ ಎಲ್ಲ ಮಾಡಿ ತಾಂಬೂಲ ಎಲ್ಲ ಏನಿಡಬೇಕು ಎಲ್ಲ ನಾರ್ಮಲಾಗಿ ಎಲ್ರಿಗೂ ಗೊತ್ತೇ ಇರುತ್ತಲ್ವ. ಸೊ ಅದನ್ನೆಲ್ಲ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನು ಪೂಜೆ ಮಾಡೋದಕ್ಕೆ 5 to 5:30 ಆಗಿದ್ದೆ. ಯಾವಾಗಲೂ ನಾರ್ಮಲಾಗಿ ಫ್ರೈಡೇಸು 5:30 ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಆಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಬೋದಲ್ವ ಅಂದ್ಬಿಟ್ಟು ಇದೆಲ್ಲ ಆದಮೇಲೆ ಲಾಸ್ಟಾಗಿ ಬಾಗಿಲಿಗೆಲ್ಲ ಪೂಜೆ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬನ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಥೀಮ್ ಇಟ್ಕೊಂಡು ನಾನು ಮಾಡಬೇಕು ಅಂತ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಮಲದ ಒಂದು ಥೀಮ್ ಮಾಡಿ ಅದೇ ರೀತಿ ಮಾಡಬೇಕು ಅಂತ ಈ ರೀತಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು, ಹಾಗೆ ಫ್ರಂಟಲ್ಲಿ ರಂಗೋಲಿ ಬಿಡೋದಾಗಿರ್ಬೋದು, ಪ್ರತಿಯೊಂದು ಅದನ್ನೇ ಮಾಡಿ ಡೆಕೋರೇಷನ್ ಮಾಡಿ ಆ ತಾಯಿಗೆ ಈ ವರ್ಷದ ಪೂಜೆನ ನಾನು ಈ ರೀತಿ ಸಲ್ಲಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ನೋಡಿ ಹೀಗೆ ಅನ್ನಿಸ್ತು, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಯಿತು ಏನು ಅನಿಸುತ್ತೆ ನಿಮಗೆ ನಮ್ಮ ವಿಡಿಯೋ ನೋಡಿ ಅಂತ. ಹೀಗೆ ನನ್ನ ಚಾನಲ್ಗೆ ಹೆಚ್ಚು ಸಪೋರ್ಟ್ ಮಾಡ್ತೀರಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಮ್ಗೊಂದು ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಹೆಚ್ಚು ಹೊಸ ವೀಡಿಯೋಗಳನ್ನ ಹಾಕೋದಕ್ಕೆ ನಮಗೂ ಕೂಡ ಒಂದು ಸ್ಪಿರಿಟ್ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ಮಕ್ಕಳೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದರು. ಸೊ ಹಾಗೆ ಒಂದು ನಮ್ಮನೆ ಪುಟ್ಟಲಕ್ಷ್ಮಿದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ. ಹೋಪ್ಫುಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೀಗೆ ನಮ್ಮ ವಿಡಿಯೋಗಳನ್ನ ಹೆಚ್ಚು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.